ನನ್ನೆಲ್ಲ ಆತ್ಮೀಯ ಸಹೋದರಿ ಸಹೋದರರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಈ ಶಾಲಾ ಕಾಲೇಜಿನ ಪ್ರಾಂಶುಪಾಲರೇ, ಸಂಸ್ಥಾಪಕರೇ, ಮಾಧ್ಯಮದ ಎಲ್ಲ ಸ್ನೇಹಿತರೇ, ಮುಂದಿನ ಸಮಾಜದ ಕಣ್ಣುಗಳಾಗಿರುವಂತಹ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಜೀವನದ ಉಸಿರಾಗಿರುವ ನಿಮ್ಮಂಥ ಕನ್ನಡದ ಕಲಾಭಿಮಾನಿಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತುಂಬಾ ಖುಷಿ ಇದೆ ಸರ್. ಆದರೆ ಒಂದೇ ಬೇಜಾರು, ನಾನು ಭಾಷಣ ಮಾಡೋಕ್ಕೆ ಮುಂಚೆ ಈ ರೇಂಜಿಗೆ ನೀವೆಲ್ಲ ಬ್ಯಾಟಿಂಗ್ ಮಾಡಿದ್ರೆ ನಾವು ಹೇಗೆ ಮಾತಾಡೋಣ ಹೇಳಿ. ಜಯಪ್ರಕಾಶ್ ಸರ್ ಈಗಾಗಲೇ 3ನೇ ಸಾರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ನನಗೆ ಅವಾಗಲೇ ಒಂದು ಸ್ವಲ್ಪ ಸಮಾಧಾನ ಆಗಿದ್ದು, ಸರ್ ಒಂದು 2 ಲೈನ್ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಳ್ತಾರೆ, ಮಿಕ್ಕಿದ್ನೆಲ್ಲ ನಾನು ಮಾತಾಡ್ಬೋದು ಅಂತ ಅಂದ್ಕೊಂಡೆ. ಸರ್ ನೀವು 3 ಸರಿ ಅಲ್ಲ 350 ಸರಿ ಕರೆದ್ರೂ ಹೆಚ್ಚು ಚೆನ್ನಾಗಿ ಮಾತನಾಡುವಂಥ ಅರ್ಹತೆ ಇದೆ, ವಿದ್ಯೆ ಇದೆ ನಿಮ್ಮಲ್ಲಿ. ನೀವು ಚೆನ್ನಾಗಿ ಮಾತಾಡ್ತೀರಿ ಅಂತ ಗೊತ್ತು, ನೀವು ಚೆನ್ನಾಗಿ ಮಾತಾಡ್ಬೋದ್ರಿ. ಅದಾದ್ಮೇಲೆ ನಮ್ಮ PU ಬೋರ್ಡ್ ಆನಂದ್ ಸರ್ ಅವರು, ಸರ್ ಮಕ್ಕಳು ತಲೆ ತಗ್ಸಿ ಓದಿದ್ರೆ ತಲೆ ಎತ್ತಿ ಬದುಕೋವಾಗುತ್ತೆ ಸಮಾಜದಲ್ಲಿ ಅಂತ ಹೇಳಿದ್ರಿ. ನಾನು ತಲೆ ತಗ್ಸಿ ಒಂದು 4 ಅಕ್ಷರ ಬರ್ಕೊಂಡ್ ಬಂದಿದ್ದೆ ಪೇಪರ್ನಲ್ಲಿ, ಅದು ಓದ್ದೆ ಬಂದ್ ಮಾಡ್ಬಿಟ್ರಿ ಸರ್ ನೀವು. ನನ್ನನ್ನು ಬಹುಶಃ ನೀವು ಫಸ್ಟೇ ಕರೆದ್ಬಿಡ್ಬೇಕಾಗಿತ್ತು. ಅವಾಗ ನಾನು ಹೇಳ್ತಿದ್ದೆ ಎಲ್ಲರೂ ನಾನು ಮಾತಾಡಿದ್ನೇ ರಿಪೀಟ್ ಮಾಡಿದ್ರು ಅಂತ. ಆ ರೇಂಜಿಗೆ ಎಲ್ಲರೂ ಮಾತಾಡಿದ್ದಾರೆ, ಪರವಾಗಿಲ್ಲ. ಆದರೂ ನನಗಿರುವಂಥ ಒಂದು ಹೆಮ್ಮೆ ಹಾಗೂ ಖುಷಿಯ ವಿಚಾರ ಏನು ಗೊತ್ತಾ, ಈ ಸಮ್ಮರ್ ಕ್ಯಾಂಪು ನನಗೂ ಒಂದು ದೊಡ್ಡ ಅವಿನಾಭಾವ ಸಂಬಂಧ ಇದೆ. ಏನು ಅಂತ ಹೇಳ್ತೀನಿ, ಈಗಾಗಲೇ ಹೇಳ್ತಿದ್ರು ಸಮಾಜದಲ್ಲಿ ವಿದ್ಯೆ ಅನ್ನೋದು ಎಷ್ಟು ಮುಖ್ಯ, ನಮ್ಮನ್ನು ನಾವು ಕಟ್ಕೊಳ್ಳೋಕ್ಕೆ, ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ವಿದ್ಯೆ ಎಷ್ಟು ಮುಖ್ಯ ಅನ್ನೋದು ಇವತ್ತಿನ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇಲ್ಲಿರುವಂಥ ಗಣ್ಯರು ಕೂಡ ಅದನ್ನೇ ಕೇಳಿದ್ರು. ಆದರೆ ಒಂದು ವಿಚಾರ ಮಾತ್ರ ನಾವೆಲ್ಲರೂ ತುಂಬ ಸೂಕ್ಷ್ಮ ಯೋಚನೆ ಮಾಡಬೇಕಾಗಿರೋದು, ತಂದೆ ತಾಯಿಯಂದರು, ಪೋಷಕರಾಗಿರೋರು ನಾವೆಲ್ಲ, ವಿದ್ಯೆ ಒಂದೇ ಕೊನೆ ಅಲ್ಲ. ಇವತ್ತು ಈ ಸಮ್ಮರ್ ಕ್ಯಾಂಪಲ್ಲಿ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಅದರ ಬಗ್ಗೆ ಒಂದು ಬೆಳಕು ಚೆಲ್ಲುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಒಬ್ಬ ಮೇರು ವ್ಯಕ್ತಿಯ ಒಂದು ಉದಾಹರಣೆ ನಿಮಗೆ ಕೊಡಬೇಕು ಅಂತಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರು ಓದಿದ್ದು 4ನೇ ಕ್ಲಾಸ್. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಇವತ್ತು ಕೇವಲ ಒಬ್ಬ ಕಲಾವಿದ ಅಂತ ಮಾತ್ರ ಕರೆಯದೆ, ಈ ಕರ್ನಾಟಕದ ಒಬ್ಬ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಅವರು ಬೆಳೆದು ನಿಂತದ್ದಿದೆಯಲ್ಲ, ಅದು ಅವ್ರಿಗೆ ಸಿಕ್ಕಂತ ಒಂದು ಸಂಸ್ಕಾರದಿಂದ ಅಂತ, ಅವ್ರಿಗೆ ಸಿಕ್ಕಂತ ಒಂದು ಎಕ್ಸ್ಪೀರಿಯನ್ಸ್ ಇಂದ ಅವರು ಅಷ್ಟು ಮೇರು ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಅಂದ್ರೆ ಈ ಸಮ್ಮರ್ ಕ್ಯಾಂಪಿನ ಉದ್ದೇಶ ಕೂಡ ಅದೇ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತು, ಇವತ್ತಿನ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಮಕ್ಕಳು ಒಳ್ಳೆ ಮಾರ್ಕ್ಸ್ ನ ತೆಗಿಲೇಬೇಕು, ಇಲ್ಲಾಂದ್ರೆ ಅವ್ರು ಒಳ್ಳೆ ಮಕ್ಕಳು ಅಲ್ವೇ ಅಲ್ಲ ಅನ್ನೋದನ್ನ ನಾವೆಲ್ಲರೂ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ನೀವು ಯೋಚನೆ ಮಾಡೋಣ. ಮಕ್ಕಳು ವಿದ್ಯೆನ ಗೆಲ್ಬೇಕೆ ಹೊರತು ಮಾರ್ಕ್ಸ್ಗಳನ್ನಲ್ಲ, ನಂಬರ್ಗಳನ್ನ ಅಲ್ಲ. ಇವತ್ತು ಮಕ್ಕಳಿಗೆ ಇಲ್ಲಿ ಬಂದಿರೋ ಎಷ್ಟು ಜನ ಮಕ್ಕಳಿಗೆ ಕ್ರಿಕೆಟ್ ಬಗ್ಗೆ ಗೊತ್ತು? ಕೈ ಎತ್ತಿ ನೋಡೋಣ. ಓಕೆ, ಸಚಿನ್ ತೆಂಡೂಲ್ಕರ್ ಎಷ್ಟು ಜನಕ್ಕೆ ಗೊತ್ತು? ಗುಡ್. ನಿಮ್ಮೆಲ್ರಿಗೂ ಗೊತ್ತಿರಲಿ, ಸಚಿನ್ ತೆಂಡೂಲ್ಕರ್ SLCಯಲ್ಲಿ ಫೇಲ್ ಆಗಿದ್ರು. ಹಾಗಂತ ಅವರು ಬದುಕಿನಲ್ಲಿ ಫೇಲ್ ಆದ್ರು ಅಂತ ಅಲ್ಲ. ಮುಂದೆ ಅವರು ಕ್ರೀಡಾ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದೊಡ್ಡ ಸಾಧನೆ ಮಾಡಿ ಅದೇ SLC ಪಠ್ಯ ಪುಸ್ತಕದಲ್ಲಿ ಅವತ್ತೇ ಒಂದು ಪಾಠ ಬರೋ ಹಾಗೆ ಮಾಡಿದ್ರು. ಅದು ನಿಜವಾದ ಸಾಧನೆ.
ಸೊ ಈ ಸಮ್ಮರ್ ಕ್ಯಾಂಪ್ ಆ ತರದ ಒಂದು ಬದುಕಿನ ಎಕ್ಸ್ಪೀರಿಯನ್ಸ್ ಅನ್ನ ಕಟ್ಟಿಕೊಡುವಂತ ಒಂದು ಸಮ್ಮರ್ ಕ್ಯಾಂಪ್ ಆಗಿದೆ ಅನ್ನುವಂಥದ್ದು ನನ್ನ ಕಲ್ಪನೆ. ಈಗಾಗಲೇ ರಮೇಶ್ ಅವರು ಹೇಳ್ತಾ ಇದ್ರು, 50ಕ್ಕೂ ಹೆಚ್ಚು ವಿವಿಧ ಅಂದ್ರೆ ಸಾಂಸ್ಕೃತಿಕ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ನಮ್ಮ ನೆಲದ ಸಂಸ್ಕೃತಿಯ ಕಂಬಳ ಆಗಿರ್ಬೋದು, ಹೀಗೆ 50ಕ್ಕೂ ಹೆಚ್ಚು ಕಲೆಗಳ ಬಗ್ಗೆ ನಾವಿಲ್ಲಿ ಹೇಳ್ಕೊಡ್ತೀವಿ ಮಕ್ಕಳಿಗೆ ಅಂತ ರಮೇಶ್ ಅವರು ಹೇಳ್ತಾ ಇದ್ರು. ಅತ್ಯಂತ ಸಾರ್ಥಕವಾದಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ರಮೇಶ್ ಸರ್. ಅವಾಗಲೇ ಭರತ್ ಅವರು ವೇದಿಕೆ ಮೇಲೆ ನಿಮ್ಮ ಇಂಟ್ರೊಡಕ್ಷನ್ ಮಾಡಬೇಕಾದ್ರೆ ಹೇಳ್ತಾ ಇದ್ರು, 200 ಸ್ಟೂಡೆಂಟ್ಸ್ ಇಂದ ಶುರುವಾದಂತಹ ಈ ಸಮ್ಮರ್ ಕ್ಯಾಂಪ್ ಇವತ್ತು 1,500ಕ್ಕಿಂತ ಹೆಚ್ಚು ದಾಟ್ತಾ ಇದೆ. ನಾವೇ ನಿಲ್ಲಿಸಿದ್ದೀವಿ, ಅವ್ರ ಕನಸು ನನಸಾಗಿದೆ ಅಂತ ಹೇಳಿದ್ರು. ಬಹುಶಃ ನನಗೆ ಅನ್ಸುತ್ತೆ ರಮೇಶ್ ಶೆಟ್ಟಿ ಅವರ ಕನಸು ಇಷ್ಟಕ್ಕೆ ನಿಂತಿಲ್ಲ ಅಂತ. ಅವರ ಕನಸು ನಿಜವಾಗ್ಲೂ ನನಸಾಗೋದು ಯಾವಾಗ ಅಂದ್ರೆ, ಇಲ್ಲಿ ಬಂದಿರುವಂತ ಪ್ರತಿಯೊಂದು ವಿದ್ಯಾರ್ಥಿ ಮಗು ಏನಿದೆಯಲ್ಲ, ಆ ಮಗು ತಾನು ಕಂಡಂತ ಕನಸು ನನಸಾದಾಗ ಮಾತ್ರ ಅವರ ನಿಜವಾದ ಕನಸು ನನಸಾಗತ್ತೆ ಅನ್ನೋದು ನನ್ನ ಅನಿಸಿಕೆ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಬಂದಿರುವಂತ ಎಲ್ಲ ಪೇರೆಂಟ್ಸ್ ಬಹುಶಃ ನೀವು ನಿಜವಾಗ್ಲೂ ಅದೃಷ್ಟ ಮಾಡಿದಿರಿ. ಈ ತರದೊಂದು ಸಮ್ಮರ್ ಕ್ಯಾಂಪ್ ಬಂತು ಅಂದ್ರೆ ಬೆಂಗಳೂರಿನಲ್ಲಿರುವ ಎಲ್ಲ ಪೇರೆಂಟ್ಸ್ಗಳು ಒದ್ದಾಡ್ತಾರೆ. ಏನ್ ಗೊತ್ತೇನೋ, ಪ್ರತಿ ತಿಂಗಳು ಮಕ್ಕಳಿಗೆ ಟ್ಯೂಷನ್ ಫೀಸು, ಸ್ಕೂಲ್ ಫೀಸು, ವ್ಯಾನ್ ಫೀಸು, ಅದು ಇದು ಎಂತೆಲ್ಲ ಕಟ್ಟಿ ಸುಸ್ತು ಹೈರಾಣಾಗಿರುವ ಪೇರೆಂಟ್ಸ್ಗೆ ಈ ಸಮ್ಮರ್ ಬಂದಾಗ ಮಕ್ಕಳನ್ನ ಈ ಗ್ಯಾಡ್ಜೆಟ್ಸ್ ಇಂದ ಹೆಂಗ್ ದೂರ ಇಡೋದು ಅಂತ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಆ ಮಕ್ಕಳನ್ನ ಹೆಂಗ್ ನಿಭಾಯಿಸೋದು ಅಂತ ಗೊತ್ತಾಗಲ್ಲ. ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬಿಟ್ರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮಗೆ ಸಮ್ಮರ್ ಕ್ಯಾಂಪ್ ಫ್ರೀ ಆಗಿರ್ತೀವಿ. ಆದ್ರೆ ಮಕ್ಕಳು ಮನೆಗೆ ಇಟ್ಬಿಟ್ರೆ ಅವ್ರು ನಿಭಾಯಿಸೋದು ಹೇಗೆ? 108 ಪ್ರಶ್ನೆ ಕೇಳ್ತವೆ, ಅದನ್ನ ಮಾಡು ಇದನ್ನ ಮಾಡು ಅಂತವೆ. ಈ ಮಕ್ಕಳನ್ನ ಸರಿ ದಾರಿ ತಳ್ಳಬೇಕಾದ್ರೆ ಈ ರಜಾ ದಿನಗಳಲ್ಲಿ ಮಕ್ಕಳಿಗೆ ಒಂದು ಸರಿಯಾದ ಜಾಗಕ್ಕೆ ಕಳಿಸ್ಬೇಕು. ಆಗ್ಲೇ ಹಿರಿಯರು ಹೇಳಿದಾಗೆ ಮೊದಲೆಲ್ಲ ನಾವೆಲ್ಲರೂ ಅಜ್ಜಿ ಮನೆಗೆ ಹೋಗ್ತಿದ್ವಿ. ಅಜ್ಜಿ ನಮ್ಗೆ ಜ್ಞಾನ ಹೇಳ್ಕೊಡ್ತಿದ್ನೋ ಇಲ್ವೋ, ಆದ್ರೆ ಬದುಕನ್ನಂತೂ ಕಟ್ಕೊಡೋಳು ಅವಳ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳೋದ್ರ ಮೂಲಕ. ಇವತ್ತು ಮಕ್ಕಳನ್ನ ಬೆಂಗಳೂರಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಕಳಿಸ್ಬೇಕು ಅಂದ್ರೆ ಎಷ್ಟು ಸಾವಿರಾರು ರೂಪಾಯಿ ದುಡ್ಡು ಕಟ್ಟಿಸ್ಕೊಳ್ತಾರೆ. ಆಮೇಲೆ ಆ ಸಮ್ಮರ್ ಕ್ಯಾಂಪ್ ಅಲ್ಲಿ ಮಕ್ಕಳು ಹೋದಾಗ ಅಲ್ಲೂ ಕೂಡ ಆ ಮಕ್ಕಳು ಏನ್ ಕಲ್ತ್ಕೊಂಡ್ ಬರ್ತಾರೋ ಕಲ್ತ್ಕೊಂಡ್ ಬರಲ್ವೋ ಅನ್ನೋ ಒಂದು ಆತಂಕ ಬೇರೆ. ಆದರೆ ಈ ಒಂದು ಸುಜ್ಞಾನ ಕಾಲೇಜ್ ರಮೇಶ್ ಅವರು, ಪ್ರತಾಪ್ ಚಂದ್ರ ಅವರು, ಹಾಗೆ ಭರತ್ ಶೆಟ್ಟಿ ಅವರು, ಬಹುಶಃ ಈ ಭಾಗದ ಕ್ಷೇತ್ರದಲ್ಲಿ ನಿಲ್ಲುವಂತಹ ಎಲ್ಲ ಪೇರೆಂಟ್ಸ್ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದವರೆಲ್ಲ ಗೊತ್ತಿಲ್ವಾ? ಆದ್ರೆ ನಾನಂತೂ ನಿಮ್ಮ 3 ಜನಕ್ಕೆ ಪ್ರೀತಿಯ ಧನ್ಯವಾದಗಳನ್ನ ತಿಳಿಸ್ತೇನೆ ಸರ್. ನಾನ್ ನಂಬಿರೋದು ಜೀವನದಲ್ಲಿ ಈಗ ಎಲ್ಲಾ ಕಡೆ ಹೋದ್ರೆ ಫ್ರೀ 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 ಅಂತ ನೋಡ್ತಾ ಇದ್ದೀವಲ್ಲ ಸರ್, ಸರ್ಕಾರದೇನು ಮಾತಾಡಲ್ಲ ನಾನು. ಆದ್ರೆ ಎಲ್ರಿಗೂ ಫ್ರೀ ಕೊಡೋದು ತುಂಬಾ ಮುಖ್ಯ ಸರ್. ಏನ್ ಫ್ರೀ ಆಗಿ ಕೊಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಮಕ್ಕಳಿಗೆ ಅಥವಾ ಸಮಾಜಕ್ಕೆ ಅನ್ನನ ಫ್ರೀಯಾಗಿ ಕೊಡೋದಕ್ಕಿಂತ ಅಕ್ಷರನ ಫ್ರೀಯಾಗಿ ಕೊಡೋದು ತುಂಬಾನೇ ಮುಖ್ಯ ಸರ್. ಎಷ್ಟೋ ದೊಡ್ಡ ದೊಡ್ಡ ಮಠಗಳು ಅನ್ನ ದಾಸೋಹ ಮಾಡ್ತಾ ಇದೆ, ಆದ್ರೆ ನಿಮ್ಮಂತ ವಿದ್ಯಾವಂತರು ಅಕ್ಷರ ದಾಸೋಹ ಮಾಡ್ತಾ ಇದ್ದೀರಿ. ನಿಮಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಹುಶಃ ಅನ್ನವನ್ನ ಫ್ರೀಯಾಗಿ ಕೊಟ್ರೆ ಹೊಟ್ಟೆ ತುಂಬಿಸುತ್ತೆ, ಅಕ್ಷರವನ್ನ ಫ್ರೀಯಾಗಿ ಕೊಟ್ರೆ ಇಂಥ ಒಬ್ಬ ರಮೇಶ್ ಶೆಟ್ಟಿ ಅಂತವರು ಎಲ್ಲ ಸೇರ್ಕೊಂಡು ಬಳಗ ಕಟ್ಟಿ ಈ ತರ ಸಾವಿರಾರು ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾರೆ, ಫ್ರೀಯಾಗಿ ಈ ತರದ ಒಂದು ಕ್ಯಾಂಪ್ಸ್ಗಳನ್ನ ಮಾಡಿ ಮಕ್ಕಳ ಫ್ಯೂಚರ್ ಅನ್ನ ಕಟ್ಟಿಕೊಡ್ತಾರೆ. ಹಾಗಾಗಿ ಅಕ್ಷರ ದಾಸೋಹ ತುಂಬಾನೇ ಮುಖ್ಯ. ಅದನ್ನು 3 ಜನ ಮಾಡ್ತಾ ಇದ್ದೀವಿ, ತುಂಬಾನೇ ಖುಷಿಯಾಗಿದೆ ಸರ್ ನನಗೆ. ಈ ಮಕ್ಕಳು ಈ ಸಮ್ಮರ್ ಕ್ಯಾಂಪನ್ನ ಅತ್ಯಂತ ಫ್ರೀಯಾಗಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಈ ಸಮ್ಮರ್ ಕ್ಯಾಂಪನ್ನ ಮಕ್ಕಳಿಗೆ ಹೇಳ್ಕೊಳ್ಳಿ. ದಿಸ್ ಇಸ್ ನಾಟ್ ಎನ್ ಕಾಂಪಿಟೇಷನ್. ಮಕ್ಕಳು ಶಾಲೆಗೆ ಹೋದ್ರೆ ಪಾಪ ಪ್ರತಿ ದಿನ ಹೋಮ್ವರ್ಕ್ ಚೆನ್ನಾಗಿ ಬರೀಬೇಕು, ಟೆಸ್ಟ್ಗಳಲ್ಲಿ ಪಾಸ್ ಆಗಿ ಬರಬೇಕು. ಆದ್ರೆ ಸಮ್ಮರ್ ಕ್ಯಾಂಪ್ ಅಲ್ಲಿ ಇದೆಯಲ್ಲ, ಲೈಕ್ ತಂದೆ ತಾಯಿಗಳು ನೀವು ಕೊಡುವಂತ ಅತ್ಯಂತ ದೊಡ್ಡ ಗಿಫ್ಟ್ ಏನ್ ಗೊತ್ತೇನೋ, ನಿಮ್ಮ ಮಕ್ಕಳ ಮೇಲೆ ನೀವು ನಂಬಿಕೆ ಇಡೋದಲ್ಲ, ಮಕ್ಕಳಿಗೆ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಬರೋ ಹಾಗೆ ಮಾಡೋದು. ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತೀನಿ. ಬಹುಶಃ ಇಲ್ಲಿರುವಂತ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳನ್ನ ಫ್ಯೂಚರ್ನ ಕಟ್ಕೊಳ್ಳಿ, ಒಂದು ಒಳ್ಳೆಯ ಅಡಿಪಾಯ ಈ ಸಮ್ಮರ್ ಕ್ಯಾಂಪಿಂದ ಸಿಗಲಿ ಅಂತ ಕೂಡ ನಾನು ಆಶಿಸ್ತೀನಿ.
ಇವತ್ತು ಈ ಕಾರ್ಯಕ್ರಮ ಬರ್ತಿದ್ದ ಹಾಗೆ ನೋಡೋದು ತುಂಬಾನೇ ಖುಷಿ ಆಯ್ತು. ಅದೆಷ್ಟು ಸುಂದರವಾಗಿರುವಂತ ಹೆಣ್ಮಕ್ಳು ಡ್ರೆಸ್ ಮಾಡ್ಕೊಂಡು ಆ ಕುಂಭಮೇಳದಲ್ಲಿ ನನ್ನ ಸ್ವಾಗತ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಇಲ್ಲಿಂದ ಈ ಕಡೆ ಕೂತ್ ನೋಡ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ ಎಲ್ಲರೂ. ಆಗ್ಲೇ ಯಾರೋ ಹೇಳಿದ್ರಲ್ಲ, ಜೀವನದಲ್ಲಿ ದೇವರು ಇದಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅಕ್ಕಪಕ್ಕ ನಿಮ್ಗೆ ತಂದೆ ತಾಯಿ ಇದ್ದಾರೆ, ಅವರೇ ದೇವರು ಇಲ್ಲ ಸರ್. ಆನಂದ್ ಸರ್ ಅದು ಹೇಳಿ ನೀವೇ ಮುಗಿಸಿದ್ರಿ ಅಲ್ವಾ, ಕರೆಕ್ಟ್. ಆದ್ರೆ ನನಗೆ ಇಲ್ಲಿ ನೋಡ್ತಾ ಇರ್ಬೇಕಾದ್ರೆ ಅನ್ನಿಸ್ತಾ ಇರೋದು ಅಷ್ಟೇ ಸರ್, ಬಹುಶಃ ಇಲ್ಲಿ ಬಂದಿರುವಂತ ಮಕ್ಕಳಿಗೆ ಎಷ್ಟು ಜನ ಅಮ್ಮಂದಿರು ಬಂದಿದೆ ಕೈ ಎತ್ತಿ ಸರ್, ಒಂದು ನಿಮಿಷ ನೋಡ್ಕೊಳ್ಳಿ. ಓಕೆ, ಸೂಪರ್. ಇಲ್ಲಿ ಬಂದಿರುವಂತ ಮಕ್ಕಳಿಗೆ ಎಷ್ಟು ಜನ ತಂದೆಯವರು ಬಂದಿದ್ದೀರಿ ಕೈ ಎತ್ತಿ? ವೆರಿ ಗುಡ್ ಸರ್. ಇಲ್ಲಿ ಮಕ್ಕಳಿಗೆ ಹೆಣ್ಣು ದೇವರು ಮಾತ್ರ ಇದೆ ಸರ್, ಗಂಡು ದೇವರಿಲ್ಲ. ಆ ಥರದ್ದು ಏನಾದ್ರು ನೆಕ್ಸ್ಟ್ ನನ್ನೊಂದು ಆಸೆ ಇದೆ ಸರ್. ನಾನು ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನನಗೂ ಒಂದು ಆಸೆ ಇತ್ತು, ಅವ್ರಿಗೆ ಸ್ಪೋರ್ಟ್ಸು ಅದಕ್ಕೆ ಇದಕ್ಕೆ ಅಂತ ಎಲ್ಲದಕ್ಕೂ ಒಂದು ಕ್ಯಾಂಪ್ ಇರುತ್ತೆ. ಯಾಕೆ ಸರ್ ಪೇರೆಂಟ್ಸ್ಗೆ ಅಂತ ಒಂದು ಕ್ಯಾಂಪ್ ಮಾಡಬಾರ್ದು? ನಮಗೂ ಆಸೆ ಇರುತ್ತೆ ಹೆಣ್ಮಕ್ಳಿಗೆ ಸರ್. ನಿಮ್ಗೆ ಗೊತ್ತಿಲ್ಲ, ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವ್ರನ್ನ ಎಜುಕೇಶನ್ ಅಲ್ಲಿ ಒಂದು PU ವರ್ಗು ಬರೋವರೆಗೂ ಅಮ್ಮಂದರು ಎಷ್ಟು ಹೈರಾಣ ಆಗಿರ್ತಾರೆ ಅಂದ್ರೆ ಅದು ನಮ್ಗಳಿಗೆ ಗೊತ್ತು. ನಾನು ಮಾತ್ರ ಕನೆಕ್ಟ್ ಆಗ್ಬಲ್ಲೆ ಅವ್ರಿಗೆ. ಎಷ್ಟು ಜನ ಅಮ್ಮಂದಿರು ಒಂಥರ ಮಕ್ಕಳು ಸಮ್ಮರ್ ಕ್ಯಾಂಪಲ್ಲಿ ಒಳ್ಳೊಳ್ಳೆ ವಿಚಾರ ಕಲಿತಾರೆ, ಸ್ಪೋರ್ಟ್ಸು, ಕಲೆ, ಸಂಸ್ಕೃತಿ ಇವೆಲ್ಲದರದ ಬಗ್ಗೆ ಅವರಿಗೆ ಬೆಳಕನ್ನ ಚೆಲ್ತಾರೆ. ಆದ್ರೆ ಅಮ್ಮಂದರಿಗೆ ಅಂದ್ರೆ ಪೇರೆಂಟ್ಸ್, ಅಪ್ಪಂದ್ರು ಸೇರ್ಕೋಬಹುದು, ತಪ್ಪೇನಿಲ್ಲ. ಇವತ್ತು ಸಂಖ್ಯೆ ಕಡಿಮೆ ಇರ್ಬೋದು, ನಾಳೆ ಸಂಖ್ಯೆ ಜಾಸ್ತಿ ಆಗ್ತೀರಾ ನೀವು. ಅವ್ರಿಗೂ ಒಂದು ಸಮ್ಮರ್ ಕ್ಯಾಂಪ್ಗಳಂತ ಮಾಡಿ, ಇದು ತಮಾಷೆ ಮಾತ್ರ ಅಲ್ಲ ರಮೇಶ್ ಸರ್, ನಾನು ಸದ್ಗುರು ಅವರು ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ಗಳನ್ನ ಮಾಡ್ತಾರೆ. 1 day ಕೋರ್ಸ್ ಇದೆ, 2 days, 3 days ಈ ಥರ. ಅಂದರೆ ಜೀವನದಲ್ಲಿ ನಮಗೆ ಏನು ಮುಖ್ಯ, ಸಂಪಾದನೆನ, ಮಕ್ಕಳಿಗೆ ಭವಿಷ್ಯ ಕಟ್ಟದ, ನಾವು ಒಂದು ಮನೆ ಕಟ್ಟದ, ಈ ಥರದ ಹಲವಾರು ಗೊಂದಲಗಳಿರುವಾಗ ಸದ್ಗುರು ಅವರ ಇನ್ನರ್ ಇಂಜಿನಿಯರಿಂಗ್ ನಮ್ಮನ್ನ ನಾವು ಕಟ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರುವಂತಹ ಪ್ರತಿಯೊಬ್ಬರಿಗೆ ಅದು ಒಂದು ಒಳ್ಳೆಯ ಸಾಧನ ಅಂತ ಹೇಳ್ತೀನಿ. ಆ ಥರದ್ದೊಂದು ಸಣ್ಣದೊಂದು ಇನ್ನರ್ ಇಂಜಿನಿಯರಿಂಗ್ ಅಂತ ನಾವು ಮಾಡಿ ಸರ್, ಆ ಪೇರೆಂಟ್ಸ್ಗೆ ಅವ್ರಿಗೂ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗಲಿ ಲೈಫಲ್ಲಿ ಅಂತ ಹೇಳ್ತೀನಿ. ಆ ಥರದ್ದೊಂದು ಸಮ್ಮರ್ ಕ್ಯಾಂಪ್ಗಳು ಹೆಣ್ಮಕ್ಳಿಗೆ ಬೇಕು ಅಂದರೆ ಬರ್ತೀವಿ ಅನ್ನೋರು 2 ಜನ ಇಲ್ಲಿ ಕೈ ಎತ್ತಿ. ಬಹಳ ಜನ ಕಡಿಮೆ ಇದೆ. ಆ ದೇವರನ್ನ ಇದು 4ನೇ ವರ್ಷ ಸಮ್ಮರ್ ಕ್ಯಾಂಪು. ಇನ್ನು 5 ವರ್ಷ 10 ವರ್ಷ ನೀವು ಕೈ ಎತ್ತಿದ್ರೆ ಮಾತ್ರ ಅವ್ರು ನಿಮ್ಗೊಂದು ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾರೆ. ಹಾಗೆ ಮಾಡೋ ಹಾಗೆ ಆಗಲಿ ಅಂತ ಕೇಳಿಕೊಂಡು ತುಂಬ ಅರ್ಥಗರ್ಭಿತವಾದಂತಹ ಈ ಒಂದು ಸಮ್ಮರ್ ಕ್ಯಾಂಪ್, ತುಂಬ ಸುಂದರವಾದಂಥ ಪ್ರದೇಶ, ಸುತ್ತಲೂ ಸಮುದ್ರ, ಎಲ್ಲಿ ನೋಡಿದ್ರು ಹಸಿರು, ಸುಂದರವಾಗಿರುವಂತಹ ಪರಿಸರ ಮಾತ್ರ ಅಲ್ಲ, ಸುಂದರವಾಗಿರುವಂತಹ ಮನಸ್ಸುಗಳು, ವ್ಯಕ್ತಿಗಳು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ಇಲ್ಲಿ ಬಂದಿರೋದು ನಿಜಕ್ಕೂ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳ್ತಾ, ಮತ್ತೊಮ್ಮೆ ಪ್ರತಿಯೊಬ್ಬ ಪೋಷಕರು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗಿರೋದು, ಮಕ್ಕಳು ಕೇವಲ ಅಂಕವನ್ನು ಮಾತ್ರ ಗೆಲ್ಲೋದಲ್ಲ, ತಮ್ಮನ್ನು ತಾವು ಗೆಲ್ಲೋ ಹಾಗೆ. ನಾನು ಕೂಡ ಹೆಮ್ಮೆ ಆಗುತ್ತೆ. ಏನು ಅಂತಂದರೆ ಕಾಲೇಜಿನ ಮೆಟ್ಟಿಲೇ ಹತ್ತದವಳಲ್ಲ ನಾನು. ತುಂಬ ಚಿಕ್ಕ ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದವಳು. 8ನೇ ಕ್ಲಾಸ್ ಓದ್ತಾ ಇರಬೇಕಾದ್ರೆ ನಾನು ಶ್ರುತಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು. 9ನೇ ಕ್ಲಾಸ್ ಮಿಡ್ ಟರ್ಮ್ ಎಕ್ಸಾಮ್ ಬರೋ ಅಷ್ಟರಲ್ಲಿ ಶ್ರುತಿ ಸಿನಿಮಾ ರಿಲೀಸ್ ಆಗಿತ್ತು. ಎಕ್ಸಾಮೇ ಬರೆಯೋಕೆ ಆಗದೇ ಇರೋಷ್ಟು ಪಾಪ್ಯುಲರ್ ಆಗ್ಬಿಟ್ಟಿದ್ದೆ. ಅದಾದ್ಮೇಲೆ ನಾನು ಓದೋಕ್ಕೆ ಆಗಲಿಲ್ಲ. ಆದರೂ ನಾನು ಕೊಟ್ಟಿರುವಂಥ ಒಂದು ಕೆಲಸ, ನನ್ನ ತಂದೆ ತೋರಿಸಿದಂಥ ಒಂದು ದಾರಿಯಲ್ಲಿ ನಾನು ತುಂಬ ನಿಷ್ಠೆಯಿಂದ ನಡೆದೋದಕ್ಕೆ ಇವತ್ತು ಇಷ್ಟು ಜನ ವಿದ್ಯಾರ್ಥಿಗಳು, ಇಷ್ಟು ವಿದ್ಯಾವಂತರು ಇರುವಂಥ ಈ ಒಂದು ಸಂಸ್ಥೆಯಲ್ಲಿ ನಾನು ಕೂಡ ಒಬ್ಬ ಚೀಫ್ ಗೆಸ್ಟ್ ಆಗಿ ಕೂತ್ಕೊಳ್ಳುವಂಥ ಸಾಧನೆ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಯಾರಿಗೆ ಗೊತ್ತು, ನಾನು ಗಿಚ್ಚಿಗಿಲಿಗಿಲಿ ಅಂತ ಒಂದು ಶೋ ಮಾಡ್ತಾ ಇದ್ದೀನಿ ನೋಡಿ, 2 ಜನ ನೋಡ್ತಾ ಇದ್ದೀನಿ ಆ ಶೋನ. ಸೂಪರ್. ಈ ಸರಿ ವಿಶೇಷವಾಗಿ ನಾವು ಗಿಚ್ಚಿಗಿಲಿಗಿಲಿ ವಿತ್ ಜೂನಿಯರ್ಸ್ ಅಂತ ಮಾಡ್ತಾ ಇದ್ದೀವಿ. ನಿಮಗೆ ಆಶ್ಚರ್ಯ ಆಗ್ಬೋದು, ಆ ಶೋನಲ್ಲಿರುವಂತಹ ಮಕ್ಕಳು 6 ವರ್ಷಕ್ಕಿಂತ ಕಡಿಮೆ ಇದ್ದಾರೆ. 7 ವರ್ಷ 8 ವರ್ಷ ಅಂದ್ರೆ ತುಂಬಾ ಸೀನಿಯರ್ಸ್ ಅಂತ ಅನ್ನಿಸ್ಬಿಡ್ತಾರೆ. 4 ವರ್ಷದ ಮಗು ಅರ್ಧ ಗಂಟೆ ಸ್ಕಿಟ್ ನ ನಿರರ್ಗಳವಾಗಿ ಪುಟಗಟ್ಟಲೆ ಡೈಲಾಗ್ ಹೊಡೆಯುತ್ತೆ. ಅದು ಏನು ವಾರಾನ್ಗಟ್ಟಲೆ ತಿಂಗಳಾನ್ಗಟ್ಟಲೆ ಟೈಮ್ ಕೊಡಲ್ಲ, ಜಸ್ಟ್
2 days ಟೈಮ್ ಕೊಡ್ತಾರೆ. ಅದು ಸ್ಕೂಲ್ಗೆ ಹೋಗಿ ಬರಬೇಕು. LKG UKG ಪ್ಲೇ ಹೋಮ್ ಅಲ್ಲೆಲ್ಲ ಇದಾವೆ ಮಕ್ಕಳು. ಆ ಮಕ್ಕಳು ಪುಟ್ಟಗಟ್ಟೆ ಡೈಲಾಗ್ ಹೊಡೆಯೋದು ನೋಡಿದ್ರೆ ಇವತ್ತು ಅವರು ಕಾಂಪಿಟೇಟರ್ಸ್ ಅಲ್ಲ, ಆಗ್ಲೇ ಕರ್ನಾಟಕದ ಸೆಲೆಬ್ರಿಟೀಸ್ಗಳಾಗ್ಬಿಟ್ಟಿದ್ದಾರೆ ಮಕ್ಕಳು, ಅಷ್ಟು ಹೆಸರುವಾಸಿ ಮಾಡಿದ್ದಾರೆ. ಸೊ ಆ ತರದ ಒಂದು ಮಗು ಈ ಸಮ್ಮರ್ ಕ್ಯಾಂಪಿಂದ ಹುಟ್ಟು ಬರಲಿ ಅನ್ನೋದು ನನ್ನ ಆಸೆ. ಈ ಸಮಾಜದಲ್ಲಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲಿಂದ ಬರಲಿ ಅನ್ನೋದು ನನ್ನ ಆಸೆ. ಒಳ್ಳೆ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಆ ಮಗು ತನ್ನ ಬದುಕನ್ನ ತಾನು ಕಟ್ಕೊಳ್ಳುವಂಥ ಆತ್ಮಸ್ಥೈರ್ಯ ಆ ಮಗುಗೆ ಈ ಸಮ್ಮರ್ ಕ್ಯಾಂಪಿಂದ ಸಿಗಲಿ ಅಂತ ಹೇಳ್ತಾ, ಇದು ಕೇವಲ 4ನೇ ವರ್ಷ. ಇನ್ನೂ ವರ್ಷಾನುವರ್ಷ ಈ ಸಮ್ಮರ್ ಕ್ಯಾಂಪಲ್ಲಿ ಹಾಗೆ ಹೇಳಿದ್ರು 4ನೇ ವರ್ಷ ರಿಪೀಟೆಡ್ ಆಗಿ 8 ಜನ ಬಂದಿದ್ದೀರಿ. ಅಂದ್ರೆ 1ನೇ ವರ್ಷ ಬಂದಿದ್ರಿ, ಮತ್ತೆ 2ನೇ ವರ್ಷ ಬಂದಿರೋ 8 ಜನ ಇದ್ದೀರಿ? ಕೈ ಎತ್ತಿ. ಸೂಪರ್ ಸೂಪರ್ ಸರ್. ಯಾವಾಗ್ಲೂ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಎಂಟರ್ಟೈನ್ಮೆಂಟ್ ನ ಮಾತ್ರ 1-2 ಸರಿ ಬೇಕು ಅಂತಾರೆ ಸರ್. ವಿದ್ಯೆನ ಯಾವುದು ಮತ್ತೆ ಮತ್ತೆ ಬೇಕು ಅಂತ ಹೇಳಲ್ಲ. ಇಷ್ಟು ಜನ 2ನೇ ಸರಿ ಆದ್ರೂ ಬೇಕು ಅಂತ ಹೇಳಿದಾರೆ ಅಂದ್ರೆ ನೀವು ನಿಜವಾಗ್ಲೂ ಗೆದ್ದಿದ್ದೀರಾ ಅಂತ ನನ್ಗೆ ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆಲ್ಲರಿಗೂ ಕೂಡ. ಹೀಗೆ ಸಮಾಜ ಕಟ್ಟುವಲ್ಲಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಇಷ್ಟು ಜನ ಪೇರೆಂಟ್ಸ್ಗಳು ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀರಿ. ನಿಮ್ಮ ಆಸೆ ಕನಸುಗಳನ್ನೆಲ್ಲ ಮಕ್ಕಳು ನೆರವೇರಿಸಲಿ ಅಂತ ಹೇಳ್ತಾ, ಕೊನೆಯದಾಗಿ ಮಕ್ಕಳಿಗಾಗಿ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಈ ದೇಶದ ಆಸ್ತಿಯನ್ನಾಗಿ ಮಾಡಿ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.